ಹಾಯ್ ಫ್ರೆಂಡ್ಸ್, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ಮೋದಿಯ ಹೆಸರು ಹೇಳದೆ ಟೀಕಿಸಿದ್ದಾರೆ. ನೀವು ಹಿಂದೂಗಳೇ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಧರ್ಮ ಯಾವುದು? ಮುತ್ತಜ್ಜನ ಧರ್ಮ ಪಾಲಿಸುತ್ತಿದ್ದಾರಾ ರಾಹುಲ್ ಗಾಂಧಿ? ಇವರ ಧರ್ಮದ ಬಗ್ಗೆ ಆಗಾಗ್ಗೆ ವಿವಾದಗಳು ಆಗೋದು ಯಾಕೆ? ಹಿಂದೂ ಧರ್ಮದಲ್ಲಿ ಧರ್ಮ ಯಾರಿಂದ ಬರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಾಹುಲ್ ಗಾಂಧಿ ಹೇಳೋದೇನು? ರಾಹುಲ್ ಗಾಂಧಿ ತನ್ನನ್ನು ತಾನು ಹಿಂದೂ ಅಂತ ಹೇಳಿಕೊಳ್ತಾರೆ. ಅದರಲ್ಲೂ ಜನಿವಾರಧಾರಿ ಬ್ರಾಹ್ಮಣ ಅಂತ ಕರೆದುಕೊಳ್ತಾರೆ. ಈ ಹಿಂದೆ ಪುಷ್ಕರ್ನಲ್ಲಿರೋ ಬ್ರಹ್ಮ ಮಂದಿರಕ್ಕೆ ಭೇಟಿ ನೀಡಿದ ವೇಳೆ ಪೂಜೆ ಮಾಡಿಸುವಾಗ ತನ್ನನ್ನು ತಾನು ಕೌಲ್ ಬ್ರಾಹ್ಮಣ, ದತ್ತಾತ್ರೇಯ ಗೋತ್ರ ಅಂತ ಹೇಳಿದ್ರು. ಜೊತೆಗೆ ರಾಹುಲ್ ಗಾಂಧಿ ತನ್ನನ್ನು ತಾನು ಶಿವಭಕ್ತ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹಿಂದೂ ಸಂಸ್ಕೃತಿ ಏನ್ ಹೇಳುತ್ತೆ? ಗಾಂಧಿ ಕುಟುಂಬದ ಮೂಲ ಕೆದಕುತ್ತಾ ಹೋದ್ರೆ ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಫಿರೋಜ್ ಗಾಂಧಿಯನ್ನ ಮದುವೆ ಆಗಿದ್ರು. ಫಿರೋಜ್ ಪಾರ್ಸಿ ಸಮುದಾಯಕ್ಕೆ ಸೇರಿದವರಾಗಿದ್ರು. ಈ ಮೂಲಕ ಇಂದಿರಾ ಪ್ರಿಯದರ್ಶಿನಿ ಇಂದಿರಾ ಗಾಂಧಿಯಾಗಿ ಬದಲಾದ್ರು. ಹೀಗೆ ಇಂದಿರಾ ಮತ್ತು ಫಿರೋಜ್ ದಂಪತಿಗೆ ಇಬ್ಬರು ಮಕ್ಕಳಾದ್ರು. ಅವರೇ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ. ಇವರಿಬ್ಬರಿಗೂ ಫಿರೋಜ್ ಗಾಂಧಿಯ ಗಾಂಧಿ ಅನ್ನೋ ಸರ್ನೇಮ್ ಇಡಲಾಯಿತು. ನಂತರ ರಾಜೀವ್ ಗಾಂಧಿ ಇಟಲಿ ಮೂಲದ ಸೋನಿಯಾ ಗಾಂಧಿಯನ್ನ ಪ್ರೀತಿಸಿ ಮದುವೆ ಆದ್ರು. ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ಧರ್ಮದವರಾಗಿದ್ರು. ಇವರಿಬ್ಬರ ಮಕ್ಕಳೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ಹಾಗಾದ್ರೆ ರಾಹುಲ್ ಗಾಂಧಿಯ ಧರ್ಮ ಯಾವುದು? ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ಅಥವಾ ತಾಯಿಯ ಧರ್ಮವನ್ನು ಮಕ್ಕಳು ಪಾಲಿಸ್ತಾರೆ. ಆದ್ರೆ ರಾಹುಲ್ ಗಾಂಧಿ ತಂದೆಯ ಮೂಲ ಪಾಲಿಸೋದಾದ್ರೆ ಫಿರೋಜ್ ಗಾಂಧಿ ಪಾರ್ಸಿ ಆಗಿದ್ದರಿಂದ ರಾಜೀವ್ ಗಾಂಧಿ ಕೂಡ ಪಾರ್ಸಿ ಆಗ್ತಾರೆ. ಅವರ ಮಗನಾದ ರಾಹುಲ್ ಗಾಂಧಿ ಕೂಡ ಪಾರ್ಸಿ ಆಗ್ತಾರೆ. ಇಲ್ಲ, ನಾನು ತಾಯಿಯ ಧರ್ಮ ಪಾಲಿಸ್ತೀನಿ ಅಂತಾದ್ರೆ ಸೋನಿಯಾ ಗಾಂಧಿಯ ಕ್ರಿಶ್ಚಿಯನ್ ಧರ್ಮ ಪಾಲಿಸಬೇಕಾಗುತ್ತೆ. ಫಿರೋಜ್ ಗಾಂಧಿ ಮತಾಂತರ ಆಗಿದ್ರ? ಇಂದಿರಾ ಗಾಂಧಿ ಪತಿ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ರು ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಇದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಯಾಕಂದ್ರೆ ಖುದ್ದು ಜವಾಹರ್ಲಾಲ್ ನೆಹರು ಅವರೇ ಮದುವೆ ಹೆಸರಲ್ಲಿ ಮತಾಂತರ ಆಗೋದಕ್ಕೆ ವಿರುದ್ಧವಾಗಿದ್ರು ಅಂತ ಹೇಳಲಾಗುತ್ತೆ. ಫಿರೋಜ್ ಗಾಂಧಿ ಮತಾಂತರವಾಗಿದ್ದಾರಾ ಅಂತ ಕೇಳಿದ್ದಕ್ಕೆ ಇಂದಿರಾ ಗಾಂಧಿಯವರೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಫಿರೋಜ್ ಗಾಂಧಿ ಸಾವನ್ನಪ್ಪಿದಾಗ ಅವರ ಮೃತದೇಹವನ್ನು ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸಲಾಗಿತ್ತು. ನಂತರ ಅದರ ಅಸ್ಥಿಯನ್ನು ಅಲಹಾಬಾದ್ನ ಪಾರ್ಸಿ ಸಮುದಾಯದ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು. ರಾಹುಲ್ ಹಿಂದೂ ಆಗಿದ್ದು ಹೇಗೆ? ರಾಹುಲ್ ಗಾಂಧಿ ತಂದೆ ತಾಯಿ ಮೂಲಕವಲ್ಲದೆ ಮುತ್ತಜ್ಜನ ಧರ್ಮ ಪಾಲಿಸುತ್ತಿದ್ದಾರೆ. ಎಸ್, ರಾಹುಲ್ ಗಾಂಧಿಯವರು ತಮ್ಮನ್ನು ತಾವು ಜನಿವಾರಧಾರಿ ಕೌಲ್ ಬ್ರಾಹ್ಮಣ ಅಂತ ಹೇಳಿದ್ದಾರೆ. ಇಂದಿರಾ ತಂದೆ ಅಂದ್ರೆ ರಾಹುಲ್ ಗಾಂಧಿ ಮುತ್ತಜ್ಜ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತರಾಗಿದ್ರು. ಇವರು ಕೌಲ್ ಬ್ರಾಹ್ಮಣರಾಗಿದ್ರು. ಅದನ್ನೇ ಈಗ ರಾಹುಲ್ ಗಾಂಧಿ ಪಾಲಿಸುತ್ತಿದ್ದಾರೆ. ಆದ್ರೆ ಸಂಪ್ರದಾಯವಾದಿಗಳು ಹೇಳೋ ಪ್ರಕಾರ ರಾಹುಲ್ ಹಿಂದೂ ಧರ್ಮೀಯ ಅಂತ ಹೇಳಿಕೊಂಡ್ರು ಅವರಿಗೆ ಗೋತ್ರ ಸಿಗೋದಿಲ್ಲ. ಒಂದು ವೇಳೆ ಯಾರಾದ್ರೂ ಹಿಂದೂ ಧರ್ಮಕ್ಕೆ ಮತಾಂತರ ಆದ್ರೂ ಗೋತ್ರ ಸಿಗೋದಿಲ್ಲವಂತೆ. ಗಾಂಧಿ ಕುಟುಂಬಕ್ಕಿದೆ ಸಿಖ್ ನಂಟು. ಫ್ರೆಂಡ್ಸ್, ಗಾಂಧಿ ಕುಟುಂಬಕ್ಕೆ ಸಿಖ್ ನಂಟು ಕೂಡ ಇದೆ. ರಾಜೀವ್ ಸಹೋದರ ಸಂಜಯ್ ಗಾಂಧಿ ಮದುವೆ ಆಗಿದ್ದು ಮನೇಕಾ ಗಾಂಧಿಯನ್ನು. ಇವರು ಸಿಖ್ ಸಮುದಾಯಕ್ಕೆ ಸೇರಿದವರಾಗಿದ್ರು. ಆದ್ರೆ ಇವರು ಕೂಡ ಮದುವೆ ಆದ್ಮೇಲೆ ಹಿಂದೂ ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಇನ್ನು ರಾಹುಲ್ ಗಾಂಧಿ ತಂಗಿ ಪ್ರಿಯಾಂಕಾ ಗಾಂಧಿ ಕ್ರಿಶ್ಚಿಯನ್ ರಾಬರ್ಟ್ ವಾದ್ರಾರನ್ನು ಮದುವೆ ಆಗಿದ್ದಾರೆ. ಆದ್ರೆ ವಾದ್ರಾ ಮದುವೆ ಬಳಿಕ ಹಿಂದೂ ಧರ್ಮವನ್ನ ಸ್ವೀಕರಿಸಿದ್ದಾರೆ. ಯಾವ ಧರ್ಮ ಬೇಕಿದ್ರೂ ಪಾಲಿಸಲು ಅವಕಾಶ. ಫ್ರೆಂಡ್ಸ್, ನಮ್ಮದು ಭಾರತ ದೇಶ. ನಮ್ಮ ಸಂವಿಧಾನದಲ್ಲೇ ಧಾರ್ಮಿಕ ಸ್ವಾತಂತ್ರ್ಯ ನೀಡಲಾಗಿದ್ದು ಅವರವರಿಗೆ ಇಷ್ಟವಾದ ಧರ್ಮ ಪಾಲಿಸಲು ಅವಕಾಶ ನೀಡಲಾಗಿದೆ. ಭಾರತದ ಸೊಸೆಯಾದ ಬಳಿಕ ಸೋನಿಯಾ ತನ್ನ ಅತ್ತೆ ಇಂದಿರಾರನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಭಾರತೀಯ ನಾರಿಯಾಗಿ ಬದಲಾಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ರಾಹುಲ್ ಗಾಂಧಿ ಕೂಡ ಹಿಂದೂ ಧರ್ಮವನ್ನು ಪಾಲಿಸ್ತೀನಿ ಅಂದ್ರೆ ಅದನ್ನು ತಡೆಯೋ ಪ್ರಶ್ನಿಸೋ ಅಧಿಕಾರ ಯಾರಿಗೂ ಇಲ್ಲ. ಆದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂಸತ್ ನಿರ್ಮಿಸಲಾಗಿದೆ. ಇಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ, ಬಡವರಿಗೆ ಆಗ್ತಿರೋ ಅನ್ಯಾಯಗಳ ಬಗ್ಗೆ, ಸಮಾಜದಲ್ಲಿರೋ ಅಸಮಾನತೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ಅದು ಬಿಟ್ಟು ಈ ರೀತಿ ಧರ್ಮಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡ್ತಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.